ನಮಸ್ಕಾರ. ನನ್ನ ಹೆಸರು ಮಮತಾ. ನಾನು ಕರ್ನಾಟಕದಿಂದ ಮಾತಾಡ್ತಿರೋದು. ತುಮಕೂರು ನಮ್ಮೂರು. ನನಗೆ ತೆಲುಗು ಕೂಡ ಬರುತ್ತೆ. ತೆಲುಗು, ಹಿಂದಿ ಎರಡೂ ಬರುತ್ತೆ. ಆದ್ರೆ ಕರ್ನಾಟಕದಲ್ಲಿರೋದ್ರಿಂದ ಕನ್ನಡದಲ್ಲಿ ಮಾತಾಡಿದ್ರೆ ಒಂದಷ್ಟು ಜನಕ್ಕೆ ಹೇಳಲಿಕ್ಕೆ ಸರಿಯಾಗತ್ತೆ ಅಂತ ಅನ್ಕೊಂಡು ನಾನು ಕನ್ನಡದಲ್ಲಿ ಶುರು ಮಾಡಿದೆ. ನಾನು L1 ಪ್ರೋಗ್ರಾಮ್ ಅನ್ನ 29 ಡಿಸೆಂಬರ್ಗೆ ನನಗೆ ಫಸ್ಟ್ ನನ್ನ ದೊಡ್ಡಮ್ಮ ಫೋನ್ ಮಾಡಿದ್ರು. ಬೆಂಗಳೂರಲ್ಲಿ ಇರ್ತಾರೆ, ರಾಧಾ ಬೀವಿ ಅಂತ ಹೇಳಿ. ಅವ್ರು ನನಗೆ ಫಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ನಿಜವಾಗ್ಲೂ L1 ಮಾಡೋಕ್ಕಿಂತ ಮುಂಚೆ ತುಂಬಾನೇ ಮಾನಸಿಕವಾಗಿ ತೊಂದರೆಲಿದ್ದೆ. ಹಾಗಾಗಿ ನನ್ನ ಸಮಸ್ಯೆ ನೋಡ್ಕೊಂಡು ನಮ್ ದೊಡ್ಡಮ್ಮ ಯಾವಾಗೂ ನಮ್ಮ ಅಮ್ಮನ ಹತ್ರ ಮಾತಾಡುವಾಗ ಈ ತರದೊಂದು ಕಾರ್ಯಕ್ರಮ ನಾನು ಮಾಡ್ತಿದ್ದೀನಿ, ನನ್ನ ಜೊತೆಲಿ ಮಮತಾನು ಸೇರ್ಸು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರಂತೆ. ಆಮೇಲೆ ಮತ್ತೆ ಅವತ್ತು ಕಾಲ್ ಮಾಡಿದ್ರು. ಹಾಗಾಗಿ ನಾನು ಅದನ್ನ ಸೇರ್ಕೊಂಡೆ. ಫಸ್ಟ್ ಸಾರಿ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನು ಕೇಳಿದಾಗ ನನಗೆ ಫಸ್ಟಿಗೆ ಒಂದ್ಸರಿ ಹೇಳಿದ್ರು ಗುರುಗಳು, ವೆಯ್ಟ್ ಈಸ್ ಬಿಕಾಸ್ ಆಫ್ ಯುವರ್ ಥಾಟ್ಸ್ ಅಂತ. ಆ ಒಂದು ಡೈಲಾಗ್ ನನಗೆ ಅದೊಂದು ಸೆಂಟೆನ್ಸ್ ನನಗೆ ತುಂಬಾನೇ ಕರೆಕ್ಟ್ ಆಗಿ ಕನೆಕ್ಟ್ ಆಯ್ತು. ಆಮೇಲೆ ಆ ಹೆಸರು ಹಿಂದೂ ಚೈತನ್ಯಂ ಅಂದಾಗ ನನಗೆ ತುಂಬಾನೇ ಕರೆಕ್ಟ್ ಆದೆ. ಅಲ್ಲಿಂದ L1 ಮಾಡಿದಾಗ ಮನೆಯಲ್ಲಿ ಏನೂ ಪರಿಸ್ಥಿತಿಗಳೆಲ್ಲ ಅನುಕೂಲವಾಗಿರ್ಲಿಲ್ಲ. ಶುರು ಮಾಡಿದಾಗ ಎಲ್ರು ನನಗೆ ನೆಗೆಟಿವ್ಸ್ ಹೇಳಿದವ್ರೆ. ಆದ್ರೆ ಮುಗಿತಾ ಬಂದಾಗ ಎಲ್ಲಾನು ತಂತಾನೆ ಸರಿ ಹೋಗ್ಲಿಕ್ಕೆ ಶುರುವಾಯ್ತು. ಎಲ್ಲ ತರದ ಸಮಸ್ಯೆಗಳು ಸಾಲ್ವ್ ಆಗ್ಲಿಕ್ಕೆ ಬಂತು. ಅದಾದ್ಮೇಲೆ ಕುಂಭಮೇಳಕ್ಕೆ ಹೋಗಿದ್ವಿ. ಅದು ಒಂದು ತುಂಬಾನೇ ಅದ್ಭುತವಾದ ಒಂದು ಅಂಶ ನನ್ನ ಲೈಫಲ್ಲಿ ನಡೆದಿರೋ ಒಂದು ತುಂಬಾ ಅದ್ಭುತವಾದ ಇವೆಂಟ್ ಅಂದ್ರೆ ಕುಂಭಮೇಳ. ನನಗೆ ಅಲ್ಲಿಗೆ ಹೋಗ್ ಬಂದ್ಮೇಲೆ ಅನ್ನಿಸ್ತು, ಇನ್ನ ನನ್ನ ಬದುಕಿನಲ್ಲಿ ಆಗುವಂತದ್ದೆಲ್ಲಾನು ಅದ್ಭುತನೇ ಅನ್ನೋ ನಂಬಿಕೆ ನನಗೆ ಕುಂಭಮೇಳಕ್ಕೆ ಹೋಗ್ ಬಂದ್ಮೇಲೆ ಬರ್ಲಿಕ್ಕೆ ಶುರುವಾಯ್ತು. ಅದಾದ ನಂತರ ನಾನು L2 ಮಾಡ್ಬೇಕು ಅಂತ ಅನ್ಕೊಂಡೆ. L1 ಯಾವಾಗ ನನಗಿದೆಲ್ಲ ಗೊತ್ತಾಯ್ತು, ನಾನು ಹಿಂದೂ ಚೈತನ್ಯದಲ್ಲಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು, ನಮ್ಮನ್ನ ನಾವು ಹೇಗೆ ಅರ್ಥಕೋಬಹುದು ಅನ್ನೋದು ನನಗೊಂದು ಸಣ್ಣ ಸುಳುವು ಸಿಕ್ಕಂಗಾಯ್ತು. ಹಾಗ ಅನ್ನಿಸ್ತು ನನಗೆ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ನನಗೆ ಗುರಿ ಅಂತೂ ಇತ್ತು, ಬಹಳ ವಿಷಯಗಳನ್ನ ತಿಳ್ಕೋಬೇಕು, ಆಧ್ಯಾತ್ಮಿಕವಾಗಿ ತುಂಬಾನೇ ಚೆನ್ನಾಗಿ ಮುಂದುವರಿಬೇಕು, ನನ್ನ ಜೀವನವನ್ನು ತುಂಬಾನೇ ಹಿಂದೂ ಪದ್ಧತಿಯಲ್ಲಿ ಬದುಕಬೇಕು ಅನ್ನೋದು ನನಗೆ ಬಹಳ ವರ್ಷದಿಂದ ಇದ್ದ ಆಸೆ. ನಾನು ಒಂದಷ್ಟು ಮಟ್ಟಿಗೆ ನನಗೆ ಗೊತ್ತಿದ್ದಷ್ಟರ ಮಟ್ಟಿಗೆ ಹಿಂದೂ ಪದ್ಧತಿಗಳನ್ನ ನಾನು ಫಾಲೋ ಮಾಡ್ತಿದ್ದೆ. ಹಾಡು ಹೇಳೋದು, ಕೀರ್ತನೆಗಳು ಹೇಳೋದು, ಭಜನೆಗಳು ಮಾಡ್ಕೊಳ್ಳೋದು, ಆಮೇಲೆ ಪಾರಾಯಣಗಳು ಮಾಡೋದು, ಇದನ್ನೆಲ್ಲ ಮಾಡ್ತಿದ್ದೆ. ಆದ್ರೆ ನನಗೆಲ್ಲೋ ಒಂದತ್ರ ಅನ್ನಿಸ್ತಿತ್ತು, ನಾನು ಮೂಲಕ್ಕೆ ಹೋಗಿಲ್ಲ, ನಾನು ಇಲ್ಲೆಲ್ಲೋ ಸುತ್ತಾಡ್ತಿದ್ದೀನಿ ಅನ್ನೋ ಕಲ್ಪನೆ ನನಗಿತ್ತು. ಆದ್ರೆ ಯಾವಾಗ ಹಿಂದೂ ಚೈತನ್ಯ ಸಂಸ್ಥೆಗೆ ನಾನು ಅದು ಒಂದು ಹೆಮ್ಮರ, ಒಂದು ದೊಡ್ಡ ಅರಳಿ ಮರ, ಅರಳಿ ಮರಕ್ಕೆ ಆ ಗಾಳಿ ನನಗೆ ಯಾವಾಗ ಸೋಕ್ತೋ, ನಿಜವಾಗ್ಲೂ ನನ್ನನ್ನು ನಾನು ಧನ್ಯ ಅಂತ ಅನ್ಕೋತೀನಿ. ಅದು ನನಗೆ ಗೊತ್ತಾದಾಗಿಂದ, ಕುಂಭಮೇಳಕ್ಕೆ ಹೋಗಿ ಬಂದಾಗಿಂದ, L1 ಕಂಪ್ಲೀಟ್ ಮಾಡ್ದಾಗಿಂದ ನನ್ನನ್ನು ನೋಡ್ದವ್ರು ಎಲ್ರು ನನಗೆ ಕೇಳೋರೆ ಒಂದೇ ಮಾತೆ, ನೀನ್ ಏನ್ ಮಾಡ್ದೆ, ನೀನ್ ಹೆಂಗ್ ಬದ್ಲಾದೆ ಅಂತ. ಆಗ ನಾನು ಸಾಮಾನ್ಯವಾಗಿ ಯಾವ ಪೋಸ್ಟರ್ಸ್ನು ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಇಡಲ್ಲ. ನನ್ನ ಫೋಟೋನೇ ನಾನು ಇಡಲ್ಲ ಸ್ಟೇಟಸ್ಗೆ. ಆ ತರದ್ದು ನನ್ನ ಸ್ಟೇಟಸ್ ಅಲ್ಲಿ ನಾನು L1 ಪ್ರೋಗ್ರಾಮ್ ಮಾರ್ಚ್ ಬಗ್ಗೆ ಒಂದ್ ಸ್ಟೇಟಸ್ ಇಟ್ಟಿದ್ದೆ. ಅದನ್ನ ನೋಡ್ಬಿಟ್ಟು ನನ್ನ ಜೊತೆಲೆ ಕೆಲಸ ಮಾಡ್ತಿದ್ರು ಜೈನ್ ಶಾಲೆಯಲ್ಲಿ, ಅವಳು ಶಾಮಿಲಿ ಅಂತ ಹೇಳಿ, ಅವಳು ಜಾಯ್ನ್ ಆಗ್ತೀನಿ ಅಂತ ಕಾಲ್ ಮಾಡಿದ್ಲು. ಅವಳಿಗೂ ನಾನು ಹೇಳ್ದೆ. ಹಾಗೆ ನಮ್ ಚಿಕ್ಕಪ್ಪ ಅವ್ರಿಗೂ ಹೇಳ್ದೆ. ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತೆ ಅವ್ರ ಮಗಳು ಮೂವರು ಮಾಡಿದ್ರು. ಆದ್ರೆ ಅವರು ಕಾರಣಾಂತರದಿಂದ ಅವರು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ ಚಿಕ್ಕಮ್ಮ ಮತ್ತೆ ಅವ್ರ ಮಕ್ಕಳು. ಆದ್ರೆ L2 ನಾನ್ ಮಾಡುವಾಗ ನನ್ ಜೊತೆ ನನ್ ಮಕ್ಕಳು ಮಾಡಿದ್ದಾರೆ. ಅದು ನಾನು ತುಂಬಾ ಖುಷಿಯಾಗಿ ಹೇಳ್ಕೊಳ್ತೀನಿ. ನನ್ ದೊಡ್ಡ ಮಗನ್ಗೆ 13 ವರ್ಷ, ಸಣ್ಣವಳಿಗೆ 11 ವರ್ಷ. ಈಗ ಇಬ್ರು ನನ್ ಜೊತೆಲಿ ನಿರಾಹಾರ ಸಂಯಮದಲ್ಲಿ ಮಾಡಿದ್ದಾರೆ. ಇವತ್ತಿನವರೆಗೂ ಈಗ್ಲೂ ನನ್ ಮಗಳು ಸೂಪ್ ಕುಡಿತಿದ್ದಾಳೆ, ಮನೇಲೆ ತಯಾರು ಮಾಡಿರೋ ಸೂಪ್ನ. ನನ್ ಮಗ ಆಗ್ಲೇ ಕುಡ್ದ. ಅವರಲ್ಲಾದ ಬದಲಾವಣೆಗಳು ನಾನು ಬಹಳಷ್ಟು ಇದೆ. L2 ಮಾಡ್ಬೇಕಾದ್ರೆ ನಾನು ಅವ್ರನ್ನು ಜೊತೆಲಿ ಸೇರಿಸ್ಕೊಂಡು ಅವ್ರನ್ನ L1 ಮಾಡಿಸ್ತಿದ್ದೆ, ನಾನು L2 ಮಾಡ್ತಿದ್ದೆ. ನನಗೆ ಬೆಳಿಗ್ಗೆ ಕ್ಲಾಸ್ ಕೇಳ್ತಿದ್ದೆ, ಅದನ್ನ ಒಂದಷ್ಟು ಮನನ ಎಲ್ಲ ಮಾಡ್ಕೋತಿದ್ದೆ. ಆದ್ರೆ ಅವರಲ್ಲಾದ ಬದಲಾವಣೆಗಳು ನನಗೆ ತುಂಬಾನೇ ಡಿಫ್ರೆನ್ಸ್ ಕಾಣಿಸ್ತು. ಅವ್ರ ಮಕ್ಕಳಲ್ಲಾದ ಬದಲಾವಣೆ ನನಗೆ ತುಂಬಾನೇ ಖುಷಿ ತರ್ತದೆ.
ಇದಾದ್ಮೇಲೆ ನನಗೆ ನನ್ ವಯಸ್ಸು ಹೇಳಿಕ್ ಮರ್ತೆ. ನನ್ ವಯಸ್ಸೀಗ 36 ವರ್ಷ. ಈಗ ರನ್ನಿಂಗ್ 36 ವರ್ಷ ರನ್ನಿಂಗ್ ನನಗೆ. ಎಸ್, ನಾನು ಈ ಸರಿ 4 ಕೆಜಿ ಕಡಿಮೆ ಆಗಿದ್ದೀನಿ L2 ಮಾಡುವಾಗ. L1 ಅಲ್ಲಿ ನಾನು 7 ಕೆಜಿಗಳು ಕಡಿಮೆ ಆಗಿದ್ದೆ. ನಾನು ಸುಮಾರು ಒಂದು 81 ಮೇಲಿದ್ದೆ. 81 ಕೆಜಿ ಆಸ್ಪಾಸ್ ಇರ್ತಿದ್ದೆ ನಾನು. ಈಗ ಸದ್ಯ ನಾನೀಗ ಫೀಡ್ಬ್ಯಾಕ್ ಸೆಷನ್ ಆಗುವಾಗ ನೋಡ್ಕೊಂಡ್ ಬಂದೆ, 71 ಆಗಿದ್ದೀನಿ. 71 300 ಗ್ರಾಮ್ ಇದ್ದೀನಿ ಈಗ. ಅಂದ್ರೆ ಇಲ್ಲಿನವರೆಗೂ ನಾನು ತೂಕ ನೋಡ್ಕೊಂಡಿಲ್ಲ, ಇವತ್ತೇ ನೋಡ್ಕೊಂಡಿದ್ದು. ಸೊ ಹಾಗಾಗಿ ನಾನು 2 ಲೆವೆಲ್ ಅಲ್ಲಿ ಒಂದು 10 ಕೆಜಿ ವರ್ಗೂ ನಾನು ನನ್ನ ವೆಯ್ಟ್ ಅನ್ನು ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ. ನನ್ನ ಬಾಡಿ ಶೇಪ್ ಅಲ್ಲಿ ತುಂಬಾನೇ ಚೇಂಜಸ್ ಬಂದಿದೆ. ತುಂಬಾ ಜನ ನನ್ನನ್ನು ಕೇಳ್ತಿದ್ದಾರೆ, ನೀನ್ ಹೇಗೆ ಇಷ್ಟು ಬದಲಾದೆ, ಹೇಗೆ ಇಷ್ಟು ಬದಲಾಗಿ ಹೇಗ್ ಕಾಣಿಸ್ತಿದ್ಯಾ, ಇಷ್ಟು ಚಿಕ್ಕ ಹುಡುಗಿ ತರ ಕಾಣ್ತಿದ್ಯಲ್ಲ ಹೇಗೆ ಅಂತ ನನ್ಗೆಲ್ರು ಕೇಳ್ತಾರೆ. ನಾನು ಎಲ್ರಿಗೂ 15 ನಿಮಿಷದ ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದೀನಿ. 15 ನಿಮಿಷದಲ್ಲಿ L1 ಅಂದ್ರೆ ಹೇಗ್ ಮಾಡ್ತೀವಿ, ಅದ್ರಲ್ಲಿ ಪ್ರಯಾರಿಟೀಸ್ ಏನು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದು. ಇದನ್ನೊಂದು ಅವ್ರಿಗೆ ಕೇಳ್ಬಿಡ್ತೀನಿ, 15 ನಿಮಿಷ ಸಮಯ ಇದೆಯಾ ಅಂತ ಕೇಳಿ ಅವ್ರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅಂದ್ರೆ ನನ್ನ ಆಸೆ ಏನು ಅಂದ್ರೆ, ನಾನು ಏನನ್ನ ಪಡ್ಕೊಂಡಿದ್ದೀನೋ ಅದು ಪ್ರತಿಯೊಬ್ಬ ಹಿಂದೂನು ಪಡ್ಕೊ ಅಂತ. ಅದೇ ಕಾರಣಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಅವ್ರಿಗೆ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು 15 ನಿಮಿಷದಲ್ಲಿ 10 ರಿಂದ 15 ನಿಮಿಷದಲ್ಲಿ ಇದನ್ನ ಮಾಡಕ್ ಶುರು ಮಾಡಿದೀನಿ. ಇದನ್ನ ಗುರೂಜಿ L2 ಪಾರ್ಟಿಸಿಪೆಂಟ್ಸ್ ಮಾಡ್ಬೇಕು, ಎಲ್ರಿಗೂ ಹೇಳ್ಬೇಕು ಅಂತ ಹೇಳೋಕ್ಕಿಂತ ಮುಂಚೆನೆ ಮಾಡ್ತಿದ್ದೀನಿ ನಾನು. ಅದು ನನಗೆ ತುಂಬಾ ಗರ್ವ ಪಡುವಂತ ವಿಷಯ. ನಾನು ಯಾವಾಗ L1 ಮುಗಿಸ್ಕೊಂಡ್ ಬಂದು L2 ಮಾರ್ಚ್ ಅಲ್ಲಿ ಶುರು ಆಗತ್ತೆ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಹೇಳಿದೀನಿ. ಅದು ಹೇಳ್ದವ್ರು ಎಲ್ರು ಮಾಡಿದ್ದಾರೆ ಅಂತಲ್ಲ, ಯಾರಿಗೆ ಇದು ಸಿಗ್ಬೇಕು ಅಂತಿದ್ಯೋ ಅವ್ರು ಮಾಡಿದ್ದಾರೆ ಅಂತ. ಇದು ನಾವು ಭಾಗವತದಲ್ಲಿ ಹೇಳ್ತಾರೆ, ಜ್ಞಾನ ಭಕ್ತಿ ಮತ್ತೆ ವೈರಾಗ್ಯ ಕೃಷ್ಣ ಅನ್ಕೊಂಡ್ರೆ ಮಾತ್ರ ನಮಗ್ ಸಿಗತ್ತಂತೆ. ಕೃಷ್ಣನಿಗೆ ದಯೆ ಬಂದು ನಮಗ್ ಕೊಟ್ರೆ ಮಾತ್ರ ಜ್ಞಾನ ಭಕ್ತಿ ವೈರಾಗ್ಯ ನಮಗ್ ಸಿಗತ್ತಂತೆ. ಹಾಗೆ ನನಗೆ ಬಹಳ ವರ್ಷದಿಂದ ನಾನು ಭಾಗವತ ಕೇಳ್ತೀನಿ, ಕೃಷ್ಣನ್ ಪೂಜೆ ಮಾಡ್ತೀನಿ. ನಮ್ಮ ಮನೆ ದೇವರು ವೆಂಕಟೇಶ್ವರ, ಆದ್ರಿಂದ ನಾನು ಬಹಳ ಪೂಜೆಗಳೆಲ್ಲ ಮಾಡ್ತೀನಿ. ಆದ್ರೆ ನನಗೆ ಒಬ್ಬ ಗುರು ಅಂತ ಸಿಕ್ಕಿದ್ದು ಹಿಂದೂ ಚೈತನ್ಯ ಗುರುಜಿಯಿಂದ. ನನಗೆ ತುಂಬಾನೇ ಅದು ನಾನು ಹೇಳಲಿಕ್ಕಾಗಲ್ಲ. ಬಟ್ ಒಂದು ವಿಷಯ ಮಾತ್ರ ಹೇಳ್ಬೋದು, ನನ್ನ ಬದುಕಿನ ಪಥವನ್ನ ಬದಲಿಸಿದ್ದು ಹಿಂದೂ ಚೈತನ್ಯ ಅಂತ ಹೇಳ್ಬೋದು. ನಾನು ಬೇಸಿಕಲಿ ನಾನೊಬ್ಬ ಫಿಸಿಕ್ಸ್ ಲೆಕ್ಚರರ್. L2 ಅಲ್ಲಿ ನಾನು ವಿಷಯಗಳನ್ನ ಕೇಳ್ತಾ ಇರ್ಬೇಕಾದ್ರೆ, ನಾನು MSc ಫಿಸಿಕ್ಸ್ ಮಾಡಿದ್ದು ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ 2009 ಅಲ್ಲಿ. 2009 to 11 ನನ್ನ MSc ಫಿಸಿಕ್ಸ್ ಕಂಪ್ಲೀಟ್ ಆಯ್ತು. 9 to 10, 10 to 11 ನಾನು 2 ಇಯರ್ಸ್ ಮಾಡಿದೆ. ಸೆಕೆಂಡ್ ಇಯರ್ ಅಲ್ಲಿ ನಮ್ಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಗೆ ಅಂತಂದ್ರೆ, ಅರ್ಥ ಆದಂಗೂ ಇರುತ್ತೆ, ಅರ್ಥ ಆಗದಿರೋ ತರನೂ ಇರುತ್ತೆ. ಅರ್ಥ ಆಯ್ತು ಅಂತ ಅಲ್ಲಿ ತಲೆಯಲ್ಲಿ ಆಡಿಸ್ಬಿಡ್ತೀವಿ. ಬಂದು ಹಾಸ್ಟ್ಲಿಗೆ ಬಂದು ಬುಕ್ ತೆಗೆದು ಓದ್ಬೇಕಾದ್ರೆ ಅರ್ಥ ಆಗಿರಲ್ಲ. ಈ ತರ ನನಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅರ್ಥ ಆಗಿದ್ದೆ 2015ಗೆ. ಅದು ಯಾವಾಗ ಅಂದ್ರೆ ನಾನು ಪಾಠ ಮಾಡ್ತಾ ಇದ್ದೆ. ನಾನು ಇದಾದ ತಕ್ಷಣ 2011ಗೆ ನಾನು ಪಾಠ ಓದಿದ್ ಮುಗಿದ್ಮೇಲೆ 3-4 ವರ್ಷ ಕಾಲ ನಾನು ಡಿಗ್ರಿ ಕಾಲೇಜಿಗೆ ಪಾಠ ಮಾಡಿದೆ. ಆ ಡಿಗ್ರಿ ಕಾಲೇಜಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳ್ಬೇಕಾದ್ರೆ ನನಗೆ ಒಂದ್ ದಿವಸ ಆಲ್ ಆಫ್ ಎ ಸಡನ್ ಏನನ್ನೋ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗೋಯ್ತು, ಓ ಇದು ಅದೇನಾ ಅಂತ. ನನ್ಗೆ ಅಷ್ಟು ಸಂತೋಷವಾಗಿ ನಾನು ಅವತ್ತು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂದ್ರೆ ನನಗೆ 4 ವರ್ಷ ಆದ್ಮೇಲೆ, 4 ವರ್ಷದಿಂದ ನಾನು ಪಾಠ ಮಾಡಿದ್ರು ನನಗೆ ಅದು ಕ್ವಾಂಟಮ್ ಮೆಕ್ಯಾನಿಕ್ಸ್ ತಲೆ ಒಳಗೆ ಹೋಗಿರ್ಲಿಲ್ಲ. ಆದ್ರೆ 4 ವರ್ಷ ಆದ್ಮೇಲೆ ನನಗೆ ಅರ್ಥ ಆಗಿತ್ತು. ಈ L12 ವಿಷಯಗಳು ನನಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ, ನನಗೆ ಆ ಕ್ವಾಂಟಮ್ ಓದ್ದಂಗ್ ಆಗ್ತಿದೆ ಈಗ. ನನ್ಗೆ ಮತ್ತೆ ಒಂದ್ಸರಿ ನಾನು MSc ಯಲ್ಲಿ ಓದಿರೋ ಸಬ್ಜೆಕ್ಟ್ಗಳನ್ನೆಲ್ಲ ನನಗೆ ನೆನಪಿಗೆ ತರ್ತಿದೆ. ಅಲ್ಲೂ ನಾವು ಹೀಗೆ ಹೇಳ್ತೀವಿ, ಕಾಣುತ್ತೆ ಕಾಣಲ್ಲ, ಅರ್ಥ ಆಗುತ್ತೆ ಅರ್ಥ ಆಗಲ್ಲ. ಅಪ್ಲೈ ಮಾಡ್ಕೊಳಕ್ ಹೋದ್ರೆ ಕಾಣಲ್ಲ, ಅರ್ಥ ಮಾಡ್ಕೊಳಕ್ ಹೋದ್ರೆ ಅರ್ಥ ಆಗಿದೆಯಾ ಅಂದ್ರೆ ಅರ್ಥ ಆಗಿದೆ, ಆದ್ರೆ ಅದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಹೋದ್ರೆ ಮತ್ತಷ್ಟು ಗೊಂದಲಗಳು ಸ್ಟಾರ್ಟ್ ಆಗುತ್ತೆ. ಆದ್ರೆ ಗುರುಗಳು ನಮಗೆ ಈ ಡೈಮೆನ್ಷನ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಂತ ನಾವು ಫಸ್ಟ್ ಪಾಠ ಮಾಡ್ತೀವಿ ಪ್ರತಿ PU ಫಸ್ಟ್ ಇಯರ್ಗೆ. ಫಿಸಿಕ್ಸ್ ಅಲ್ಲಿ ಫಸ್ಟ್ ಲೆಸನ್ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ನಾನು ಇಷ್ಟು ವರ್ಷದಿಂದ PUC ಅವ್ರಿಗೆ ಪಾಠ ಮಾಡಿದ್ದೀನಿ, ಯಾವತ್ತೂ ಡೈಮೆನ್ಷನ್ಸ್ ನ ಈ ರೀತಿಯಲ್ಲಿ ಹೇಳಿಲ್ಲ. ಹೀಗೂ ಒಂದು ಡೈಮೆನ್ಷನ್ ಇರುತ್ತೆ ಅನ್ನೋದು ನನಗೆ ಅರ್ಥನೇ ಆಗಿರ್ಲಿಲ್ಲ. ನನಗೆ ಅವಾಗ ಅನ್ನಿಸ್ತು, ನಾನು ಇಷ್ಟು ವರ್ಷ ಓದಿರೋದೆಲ್ಲ ಒಂದು ತಕಡಿಯ ಒಂದು ಭಾಗಕ್ಕಾದ್ರೆ ಅದು ಪೂರ್ಣ ಮೇಲಕ್ಕೆ ಹೋಗ್ಬಿಡುತ್ತೆ. ಈಗ ಸ್ಟಾರ್ಟ್ ಆಗ್ತಿರೋ L2 ಪ್ರಥಮ ಕ್ಲಾಸೇ ನನಗೆ ಅಷ್ಟು ವ್ಯಾಲ್ಯೂಯಬಲ್ ಅನ್ಸಕ್ ಶುರುವಾಯ್ತು. ಆ ಡೈಮೆನ್ಷನ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ತಾ, ಅದನ್ನ ಕೇಳಿದ್ದನ್ನ ಅರಗಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ನಾವು ಮತ್ಯಾವುದೋ ಒಂದು ಸ್ಟೇಟ್ ಆಫ್
ಒಂದು ಯಾವ್ದೋ ಒಂದು ಉನ್ನತವಾದ ಚೈತನ್ಯ ಸ್ಥಿತಿಗೆ ಹೊರಟೋದ್ವಿ. ಈಗ ಅನ್ಸುತ್ತೆ ಕಾನ್ಶಿಯಸ್ನೆಸ್ ಬಗ್ಗೆ ಗುರುಜಿ ಹೇಳುವಾಗ ಪ್ರತಿ ಕ್ಲಾಸ್ ಅಲ್ಲೂ ನನಗೆ ಮತ್ತೆ ನಾನು MSc ಸ್ಟೂಡೆಂಟ್ ಆಗ್ಬಿಟ್ಟೆ. 10 ವರ್ಷ 15 ವರ್ಷ ಆಗೋಯ್ತು ನಾನು MSc ಮುಗಿಸಿ. ಈಗ ಮತ್ತೆ ಒಮ್ಮೆ ನಾನು ಸ್ಟೂಡೆಂಟ್ ಆಗ್ಬಿಟ್ಟೆ. ತುಂಬಾ ಖುಷಿ ಆಗುತ್ತೆ ನನಗೆ. ಆ ಪುಸ್ತಕ ಪೆನ್ ಇಟ್ಕೊಂಡು ಕೂತಿದ್ದೆ ನಾನು ಫಸ್ಟ್ ದಿನ ಏನಾದ್ರು ಬರ್ಕೊಳ್ಳೋಣ ಅಂತ. ಆದ್ರೆ ಗುರುಜಿ ಹೇಳೋದೆಲ್ಲ ಅರ್ಥ ಆಗ್ತಿದೆಯೋ ಹೊರ್ತು ಹೇಗ್ ಬರ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಥ ಆಗ್ತಿದೆ, ಅದನ್ನ ಅಪ್ಲೈ ಮಾಡ್ತಿದ್ದೀನಿ. ಓ, ಇದಕ್ಕೆ ಹೀಗೆ ರಿಯಾಕ್ಟ್ ಮಾಡ್ಬೇಕು, ಇದಕ್ಕೆ ಹೀಗೆ ಇರ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿದೆ. ಆದ್ರೆ ಅದನ್ನ ಹೇಗ್ ಬರಿಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಅನುಭವಗಳು ಈ ನಮ್ಮ ಅಧ್ಯಾತ್ಮ ಅನ್ನೋದಾಗ್ಲಿ, ನಮ್ಮ ಹಿಂದೂ ಪದ್ಧತಿಗಳು ಹೇಗೆ ಅಂತಂದ್ರೆ ಅಪ್ಲೈ ಮಾಡ್ಕೊಂಡೆ ಹೊರತು ನೀನ್ ಅದನ್ನ ಅರ್ಗಿಸ್ಕೊಂಡು ನೀನ್ ಅರ್ಗಿಸ್ಕೊಳ್ದೆ ಹೊರತು ಮತ್ತೊಬ್ರಿಗೆ ಹೇಳಲಿಕ್ ಬರೋದಿಲ್ಲ ಅಂತ. ಆದ್ರೆ ನಾವು ವೆಸ್ಟರ್ನ್ ಎಜುಕೇಶನ್ ನಾವೇನು ಸೋಕಾಲ್ಡ್ ಡಿಗ್ರಿಗಳು ಮಾಡ್ತೀವಲ್ಲ, ಅಲ್ಲೆಲ್ಲ ಹೇಗಾಗುತ್ತೆ ಅಂತಂದ್ರೆ ಏನೋ ಒಂದಷ್ಟು ಓದಿಸ್ತಾರೆ, ಓದಿಸಿದ್ದನ್ನ ಎಫೆಕ್ಟಿವ್ ಆಗಿ ಪಾಠ ಅಲ್ಲಿ ಏನ್ ಪುಸ್ತಕದಲ್ಲಿ ಇದೆಯೋ ಅದನ್ನ ಹೇಳಲಿಕ್ ಬಂದ್ರೆ ಆಯ್ತು. ನೀವು ಒಳ್ಳೆ ಲೆಕ್ಚರರ್ ಅಂತ ಅನ್ಸ್ಕೊಂಡ್ಬಿಡ್ತೀರಾ, ಒಳ್ಳೆ ಇಂಜಿನಿಯರ್ ಅಂತ ಅನ್ಸ್ಕೊಂಡ್ಬಿಡ್ತೀರಾ. ಆದ್ರೆ ಇಲ್ಲಿ ನಿನಗ ಅರ್ಥ ಆದದ್ದನ್ನ ನೀನು ಅರ್ಥ ಮಾಡ್ಕೊಂಡು ನಿನ್ನಗೆ ನೀನು ಅನಲೈಸ್ ಮಾಡ್ಕೊಂಡು ಆದ ನಂತರ ಬೇರೆಯವರು ನಿನ್ನ ಹತ್ರ ಸಮಸ್ಯೆ ಅಂತ ಬಂದಾಗ ಅವ್ರಿಗೆ ಹೇಳಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಆಗ ಪ್ರತಿಯೊಬ್ರು ಬೇರೆ ಬೇರೆ ವಿಷಯಗಳಲ್ಲಿ ತೊಂದರೆಗಳನ್ನ ತಗೊಂಡ್ ಬರ್ತಾರೆ. ಆ ಟೈಮಲ್ಲಿ ನಮ್ಗೆ ಹೇಳಲಿಕ್ಕೆ ಒಂದು ಅವಕಾಶ ಆಗೋದು ಈ ಇದನ್ನ ನಾವು ಅರ್ಗಿಸ್ಕೊಂಡಾಗ ಮಾತ್ರನೇ. L1 L2 ಅಲ್ಲಿ ಹೇಳಿರೋ ಸಬ್ಜೆಕ್ಟ್ ಅನ್ನ ನಾವು ಅರ್ಗಿಸ್ಕೊಂಡಾಗ ಮಾತ್ರನೇ. ನನಗೆ ಮೊದ್ಲೆಲ್ಲ ತುಂಬಾನೇ ಭಯ ಇರೋದು, ಏನಾಗತ್ತೆ ಅನ್ನೋ ಭಯ ಇರೋದು. ತುಂಬಾ ಸರಿ ಬದುಕಿನ ಬಗ್ಗೆ ಬಹಳಷ್ಟು ಭಯಗಳನ್ನ ನಾನು ಸಾಕ್ಬಿಟ್ಟಿದ್ದೆ. ಅದನ್ನ ಹೀಗೆ ಆಗತ್ತೆ, ಹೀಗಾಗ್ಬೋದು, ಹಾಗಾಗ್ಬೋದು ಅನ್ನೋದೆಲ್ಲ. ಅದು ಈಗ ನನಗೆ ಏನೂ ಇಲ್ಲ. ಭಯಗಳ ಇಲ್ದೆ ನಿರ್ಭೀತವಾಗಿ ನಾನು ಈ ಕ್ಷಣದಲ್ಲಿ ಬದುಕೋ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಕಾಸ್ ಆಫ್ ಹಿಂದೂ ಚೈತನ್ಯಂ ಇದ್ರ L2 ಪ್ರೋಗ್ರಾಮ್ ಇಂದ. ಆಮೇಲೆ ನನಗೆ ಆಸೆಗಳಿತ್ತು. ಹೇಗೆ ಅಂತಂದ್ರೆ ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ನನಗಾದ ಅನುಭವ ಏನು ಅಂತಂದ್ರೆ, ಇದು ನನಗೆ ನಾಳೆ ಇದಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡದ್ದು ಇವತ್ತು ಅನ್ಕೊಂಡ್ರೆ ನಾಳೆ ಅದು ತಂತಾನೆ ಆಗ್ತಿದೆ. ಅದು ತುಂಬಾ ಅದ್ಭುತ ನನಗೆ. ನಾನು ಇವರಿಗೆ ಕಾಲ್ ಮಾಡಿದ್ದೆ ಬಹಳ ದಿವಸದಿಂದ. ಅವ್ರು ನನಗೆ ಇನ್ನೊಂದ್ಸರಿ ಕಾಲ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನ್ಸಿದ್ರೆ ಮರುದಿವ್ಸ ಬೆಳಿಗ್ಗೆ ಅವರೇ ಕಾಲ್ ಮಾಡ್ತಾರೆ. ಇದು ನನಗೆ ವಿಶೇಷ ಅನ್ಸೋದು. ಆಮೇಲೆ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರೆ ಮರುದಿವ್ಸ ವ್ಯಕ್ತಿಗಳೆಲ್ಲ ಹಾಗೆ ಬಿಹೇವ್ ಮಾಡಕ್ ಶುರು ಮಾಡ್ತಿದ್ದಾರೆ. ನನಗೆ ಅದಿನ್ನೂ ವಿಶೇಷ. ಫಸ್ಟ್ ಗೆ ಇದನ್ನ ನನಗೆ ಒಪ್ಕೊಳ್ಳಿಕ್ಕೆ ಆಗ್ಲಿಲ್ಲ. L2 ಸ್ಟಾರ್ಟ್ ಆದಾಗ ಇದನ್ನ ನನ್ಗೆ ಒಪ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಇದೆಲ್ಲ ನನ್ ಜೊತೆಗೆ ಆಗ್ತಿದ್ಯಾ, ಇದೊಂದು ಭ್ರಮೇನ ಅಥವಾ ಒಂದು ಮ್ಯಾಜಿಕ್ ಅಂತ ಅನ್ಸ್ಬೋದು. ಆದ್ರೆ ಆಮೇಲೆ ಅರ್ಥ ಆದದ್ದು, ಯಾವಾಗೆಲ್ಲ ನಾವು ಡೈಮೆನ್ಷನ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ನಮ್ಮನ್ನ ನಾವು ತಿದ್ಕೊಳ್ಳಿಕ್ ಶುರು ಮಾಡ್ತೀವೋ ಅವಾಗ ನಮ್ ಜೊತೆ ಎಲ್ಲ ಒಳ್ಳೇದಾಗ್ಲಿಕ್ ಶುರು ಆಗುತ್ತೆ, ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಲಿಕ್ ಶುರು ಆಗುತ್ತೆ ಅನ್ನೋದು ನನಗೆ ಅರ್ಥ ಆಯ್ತು. ನಾನು ಏನ್ ಆಲೋಚನೆ ಮಾಡ್ತೀನೋ ಅದು ನಾಳೆಗ್ ಆಗ್ಬಿಡುತ್ತೆ. ಅಥವಾ ಇದ್ರ ಬಗ್ಗೆ ನನ್ ಗುರುಗಳಿಗೆ ಪ್ರಶ್ನೆ ಮಾಡ್ಬೇಕಲ್ಲ ಅಂತ ಅನ್ಕೊಂಡಾಗ ಆಬ್ವಿಯಸ್ಲಿ ಅವತ್ತಿನ ಸೆಷನ್ ಅಲ್ಲಿ, ಅವತ್ತಿನ ಸತ್ಸಂಗದಲ್ಲಿ ಅದೇ ವಿಷಯದ ಬಗ್ಗೆ ಹೇಳಿರ್ತಾರೆ. ಹಾಗಾಗಿ ಒಂದಲ್ಲ ಎರಡಲ್ಲ ತುಂಬಾ ವಿಷಯದಲ್ಲಿ ನಾನು ಬೆನಿಫಿಟೆಡ್ ಆಗಿದ್ದೀನಿ ಇಲ್ಲಿ. ನನಗೆ ಹೇಗೆ ಅಂತಂದ್ರೆ ಒಂದು ದೊಡ್ಡ ಗಣಿ ಸಿಕ್ಕಿದೆ, ಒಂದು ದೊಡ್ಡ ನಿಧಿ ಸಿಕ್ಕಿದೆ. ಆ ನಿಧಿಯನ್ನ ನಾವು ಆಸ್ವಾದಿಸ್ಬೇಕು, ಆನಂದಮಯ ಸ್ಥಿತಿಯಲ್ಲಿ ಇದ್ಕೊಂಡು ಅಲ್ಲಿಂದ ನಾಲೆಡ್ಜ್ ಅನ್ನು ಪಡ್ಕೋಬೇಕು. ಆದಷ್ಟು ನಮ್ಮನ್ನ ನಾವು ಅರ್ಥಕೊಳ್ಳಿಕ್ಕೆ, ನಮ್ಮನ್ನ ನಾವು ಅರ್ಥಕೊಳ್ತಾ ಪರಮಾತ್ಮನ ತಿಳಿಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಮೊದ್ಲೆಲ್ಲ ನಾನು ಬಹಳ ಪೂಜೆ ಮಾಡ್ತಿದ್ದೆ. ದೇವರಿಗೆ ಧೂಪ ದೀಪ ಆರತಿ ಅದೆಲ್ಲ ಮಾಡಿದ್ರೆ ನನ್ನ ದಿನ ಮುಗಿತಿರ್ಲಿಲ್ಲ, ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅಂತದ್ ಈಗೆಲ್ಲ ಹೇಗಾಗಿದೆ ಅಂತಂದ್ರೆ, ನನಗೆ ಯಾವಾಗಾದ್ರೂ ದೇವರಿಗೆ ಪೂಜೆ ಮಾಡ್ಬೇಕು ಅಂತ ಅನ್ಸಿದ್ರೆ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಹೋಗಿ ಒಂದೆರಡು ಹೂವಿಟ್ಟು ಒಂದು ದೀಪ ಹಚ್ಚಿದ ತಕ್ಷಣನೇ ನನಗೆ ಅಲ್ಲಿ ದೇವ್ರ ಫೋಟೋ ನೋಡಿದ ತಕ್ಷಣನೇ ನನ್ನ ಪೂಜೆ ಕಂಪ್ಲೀಟ್ ಆಯ್ತು ಅನ್ಸೋಕ್ ಶುರು ಆಗುತ್ತೆ. ಅಂದ್ರೆ ಅದು ಆ ದೇವರ ಜೊತೆ ಆ ಕನೆಕ್ಟಿವಿಟಿ ಏನಿದೆಯಲ್ಲ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತದೆ. ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಈಗ ನಾನು ಹೇಳ್ತಿದ್ದೆ ಬೇರೆಯವ್ರಿಗೂ ಹೀಗೆ ಆಗಿರ್ಬೋದು. ಆದ್ರೆ ದೇವ್ರೆ ಇದ್ರೆ ಚೆನ್ನಾಗಿರುತ್ತಲ್ಲ, ಈ ಬಂದ್ರೆ ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ರೆ ಎಲ್ಲೋ ಒಂದ್ ಹತ್ರ ಬಂದು ನಮಗ್ ಸಹಾಯ ಮಾಡ್ತಿದ್ದಾನೆ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಫೀಲ್ ಆಗ್ತದೆ. L2 ಅಲ್ಲಿ ಈ ಡೈಮೆನ್ಷನ್ಸ್ನೆಲ್ಲ ಕಲ್ತು ಅದನ್ನೆಲ್ಲ
ಅರ್ಗಿಸ್ಕೊಳ್ಳೋಕೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಮೇಲೆ ಅಂದ್ರೆ ನಾವು ನಮ್ಮಲ್ಲಿ ಒಂದು ಮಾತು ಹೇಳ್ತಿದ್ರು ನಮ್ಮ ಟೀಚರ್ಸ್ ಎಲ್ಲ ನಮಗೆ ಭಗವದ್ಗೀತೆ ಕಲಿಸೋರು. ನಾನು ಹೈಸ್ಕೂಲಲ್ಲಿ ನಾನು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಓದಿರೋದು. ಹೈಸ್ಕೂಲಲ್ಲಿ ನಮಗೆ ಭಗವದ್ಗೀತೆ ಪಾರಾಯಣ ಇರ್ತಿತ್ತು. ಭಗವದ್ಗೀತೆ ಹೇಳ್ಕೊಡೋ ಅಕ್ಕ ಸುಧಾಕ್ಕ ಅಂತ ಅವ್ರ ಹೆಸರು. ಅವ್ರು ನನಗೆ ಹೇಳೋರು ಯಾವಾಗ್ಲೂ, ಭಗವಂತನ ಕಡೆ ಒಂದ್ ಹೆಜ್ಜೆ ಇಟ್ರೆ ಭಗವಂತ 100 ಹೆಜ್ಜೆ ನಡ್ಕೊಂಡ್ ಬಂದು 99 ಹೆಜ್ಜೆ ನಮ್ ಕಡೆ ನಡ್ಕೊಂಡ್ ಬಂದು ಆ 100 ಹೆಜ್ಜೆನ ಜೊತೆಲೇ ಇದ್ದು ನಡೆಸ್ತಾನೆ ಅಂತ. ಆ ಒಂದ್ ಹೆಜ್ಜೆ ಇಡೋದೇ ನೀವು ಕಷ್ಟ. ಒಂದ್ ಹೆಜ್ಜೆ ಇಟ್ ನೋಡಿ, ಆದ್ಮೇಲೆ ನಿಮಗೆ 100 ಹೆಜ್ಜೆ ನಡೆದದ್ದೇ ಗೊತ್ತಾಗಲ್ಲ ಅಂತ ಹೇಳೋರು. ಆ 100 ಹೆಜ್ಜೆಯನ್ನ ನಡೆಸೋ ಅಂತ ನಮಗೆ ಆ ಧೈರ್ಯ, ಆ ದೇವರು ನಮ್ಗೆ ಗುರುಗಳ ರೂಪದಲ್ಲಿ ಬಂದು ನಮ್ಗೆ ಸಿಕ್ಕಿದ್ದಾರೆ ಅಂತ ನಾನು ಅನ್ಕೋತೀನಿ. ನನ್ನ ಭಾವನೆ ಅದು. ಗುರುಗಳು ಗುರು ನಮ್ಮಲ್ಲಿ ಇದು ಹೇಳ್ತಾರೆ, ದೋಹೆ ಹೇಳುವಾಗ್ಲೂ ಅಂತಾರೆ, ಗುರು ಗೋವಿಂದ ದೋವು ಕಡೆ ಕಾಕೇಲಾ ಗೋಪಾಯ್ ಬಲಿಹಾರಿ ಗುರು ಅಪ್ಪನಿ ಗೋವಿಂದ ದಿಯೋ ಬತಾಯ್ ಅಂತ. ನಮ್ಮ ಗುರೂಜಿ ನಮ್ಮನ್ನ ಗೋವಿಂದನನ್ನ ತೋರಿಸ್ಲಿಕ್ಕೆ ಅಂತ ಇಷ್ಟೆಲ್ಲ ವಿಷಯಗಳನ್ನ ನಮಗೆ ತಿಳಿಸ್ತಿದ್ದಾರೆ ಅನ್ನೋದು, ಇದು ಒಂದು ವಿಷಯ ನನಗೆ ತುಂಬಾನೇ ಬಹಳ ಆನಂದವಾಗಿ ನನ್ನ ಆಧ್ಯಾತ್ಮಿಕವಾಗಿ ನಾನ್ ಬದಲಾದ ರೀತಿ ಇದು. ನನ್ ಕೆಲಸ ಮಾಡೋ ಸ್ಟೆಮಿನಾ ನನಗೆ ತುಂಬಾನೇ ಜಾಸ್ತಿ ಆಗಿದೆ. ನಾನು ಮೊದ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿದ್ಮೇಲೆ ಸುಸ್ತಾಗ್ತಿದ್ದೆ, ಆದ್ರೆ ಈಗ ಹಂಗ ಆಗಲ್ಲ. ಎನರ್ಜಿ ಲೆವೆಲ್ಸ್ ತುಂಬಾನೇ ಜಾಸ್ತಿ ಆಗಿದೆ. L1 ಅಲ್ಲಿ ನನಗೆ ಜಾಸ್ತಿ ಆಗಿದ್ದಕ್ಕಿಂತ L2 ಅಲ್ಲಿ ಜಾಸ್ತಿ ಆಗಿದೆ. L2 ಅಲ್ಲಿ ನನ್ ಕೈಲಿ ಆಗಲ್ಲ ಅನ್ನೋ ಮನಸ್ಥಿತಿನೇ ಬರ್ತಿಲ್ಲ ನನಗೆ. ಇದಾಗಲ್ಲ ಬಿಡು ನನ್ಗೆ ಅನ್ನೋದೇ ಇಲ್ಲ. ನಾನು ಒಂದ್ ಸರಿ ಸಂಕಲ್ಪ ಮಾಡ್ಕೊಂಡ್ರೆ ಸುತ್ತಮುತ್ತ ಪರಿಸ್ಥಿತಿಗಳ ಅನುಕೂಲವಾಗಿ ನಾನು ಮಾಡಲ್ಲ ಅಂದ್ರೂ ನನಗೆ ಈ ಬದಲಾವಣೆ ಸಂಕಲ್ಪ ಮಾಡ್ಬೇಕಾದ್ರೆ ಸಂಕಲ್ಪ ಸಂಕಲ್ಪಗಳನ್ನ ಮಾಡ್ಕೋಬೇಕು ಅನ್ನೋದು ಇಲ್ಲಿಂದ ಆಗ್ತದೆ. ನಾನು ತಿರುಪತಿ ಹೋಗೋಣ ಅಂತ ಅನ್ಕೊಂಡೆ. ಕನಿಷ್ಠ ನಾನು ನನ್ನ ಮಕ್ಕಳಾದ್ರೂ ಹೋಗ್ ಬರೋಣ ಅಂತ ಅನ್ಕೊಂಡ್ವಿ. ಆದ್ರೆ ಆಶ್ಚರ್ಯ ಏನು ಅಂದ್ರೆ L1 L2 ಪ್ರೋಗ್ರಾಮ್ ಮುಗಿದ್ಮೇಲೆ ಹೋಗೋಣ ಅಂತ ಅನ್ಕೊಂಡು ನಾನು 2-3 ಸರಿ ಅನ್ಕೊಂಡಿದ್ದೆ. ಮೊನ್ನೆ ನಮ್ಮ ಫ್ಯಾಮಿಲಿಯ ನನ್ನ ಸಿಸ್ಟರ್ ಇನ್ ಲಾಸ್ ಮತ್ತೆ ನನ್ನ ಬ್ರದರ್ ಇನ್ ಲಾ ಅವರೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ತಿರುಪತಿ ಹೋಗೋಣ, ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಹೋಗೋಣ ಅಂತ ಅವರೇ ಕಾಲ್ ಮಾಡಿದ್ರು. ನನಗೇನ್ ಅನ್ನಿಸ್ತು ಅಂದ್ರೆ ನಾವು ಮೂವರೇ ಹೋದ್ರೆ ಗುಡ್ಡ ಹತ್ಲಿಕ್ಕೆ ಕಷ್ಟ ಆಗುತ್ತೆ, ಯಾರಾದ್ರೂ ಒಂದಷ್ಟು ಜನ ಜೊತೆಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಥಾಟ್ ಬಂದಿತ್ತು ಅಷ್ಟೇ ನನ್ನ ತಲೆಯಲ್ಲಿ. ಅಂದ್ರೆ ನೋಡಿ, ದೇವ್ರು ನಮಗೆ ನಮ್ಮ ಸಂಕಲ್ಪಗಳನ್ನ ದೇವ್ರು ಸಿದ್ಧಿ ಮಾಡ್ಲಿಕ್ಕೆ 100 ಹೆಜ್ಜೆ ಬರ್ತಾನೆ ಅನ್ನೋದು ಇಲ್ಲಿ ನನಗೆ ಅರ್ಥ ಆಯ್ತು. ಈ ತರದ್ದು ನೂರಾರಿದೆ ನನಗೆ. ದಿನಕ್ಕೆ ಪ್ರತಿದಿನದ ಎಕ್ಸ್ಪೀರಿಯನ್ಸಸ್, ಪ್ರತಿದಿನದ ಡೈಲಿ ಲೈಫ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನನಗೆ ನನ್ನ ಸಂಕಲ್ಪ ಸಿದ್ಧಿಯ ಕಡೆಗೆ ಕರ್ಕೊಂಡು ಹೋಗ್ತಿದೆ ದೇವ್ರು. ನಮ್ಮ ಜೊತೆಲೇ ಇದ್ದಾನೆ ಅನ್ನೋ ಮನಸ್ಥಿತಿ ನನಗೆ ತುಂಬಾನೇ ಕನ್ಫರ್ಮ್ ಆಗಿ ಅರ್ಥ ಆಗ್ತಿದೆ. ಆಮೇಲೆ ಇದು ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಯ್ತು. ಸ್ಪಿರಿಚುಯಲಿ ಅಂತೂ ನಾನು ತುಂಬಾನೇ ಉನ್ನತವಾದ ಸ್ಥಿತಿಗೆ ಹೋಗ್ತಿದ್ದೀನಿ ಅನ್ನೋ ಮನಸ್ಥಿತಿ ನನಗೆ ಅರ್ಥ ಆಗ್ತಿದೆ. ಆಮೇಲೆ ನನ್ನ ಮಕ್ಕಳು ಇದ್ರಲ್ಲಿ L1 ಮಾಡಿದ್ದಾರೆ. ನನ್ನ ಇಬ್ರು ಮಕ್ಕಳು L1 ಮಾಡಿದ್ದಾರೆ. ಅವರು L1 ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಆದಂತ ಬದಲಾವಣೆ ಅದು ಅನೂಹ್ಯ, ಮೀನ್ಸ್ ಅನ್ಇಮ್ಯಾಜಿನಬಲ್. ನಾನು ಅಷ್ಟು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಮೊದ್ಲೆಲ್ಲ ಕಸ ಬಳಿರಿ ಅಂತ ಹೇಳಿ ನಾನು 4 ಸರಿ ಹೇಳ್ಬೇಕಿತ್ತು ಅವ್ರಿಗೆ. ಹೇಳಿದ್ನ ಅವ್ರು ಬಳಿತಿದ್ವಿ. ಆದ್ರೆ ಈಗ ಅವ್ರವ್ರೇ ತಿಳ್ಕೊಂಡು ಅವ್ರವ್ರೇ ಜವಾಬ್ದಾರಿಗಳನ್ನ ಮಾಡ್ಕೊಂಡು ಅವ್ರವ್ರೇ ಓದ್ಲಿಕ್ ಕೊಡೋದು, ಅವ್ರವ್ರೇ ತಮ್ಮ ಕೆಲ್ಸಗಳನ್ನ ಮಾಡೋದು, ಅವರೇ ನನಗ್ ಬಂದ್ ಕೇಳೋದು, ಅಮ್ಮ ನಾವೇನ್ ಮಾಡೋಣ, ನಾವೇನ್ ಮಾಡಿದ್ರೆ ಇದಾಗತ್ತೆ. ಈ ತರ ಬದಲಾವಣೆಗಳು, ಅವರ ಮನಸ್ಥಿತಿಯಲ್ಲಿ ಬದಲಾವಣೆಗಳು, ಅವರು ನುಡಿಯಲ್ಲಿ ಬದಲಾವಣೆ. ಆಮೇಲೆ ನನಗ ಎಕ್ಸಾಮ್ ಬರ್ದ ಈ ಮಾರ್ಚ್ ಪೂರ್ತಿ ಅವ್ರಿಗೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಇದ್ಕೊಂಡೆ ಅವರು ತುಂಬಾನೇ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದಾನೆ. ಅದನ್ನೆಲ್ಲ ನೋಡ್ತಿದ್ರೆ ನನ್ಗ ಅನ್ಸುತ್ತೆ, ಇದು ನಮ್ಮ ದೊಡ್ಡ ವಯಸ್ಸಾದವ್ರಿಗಿಂತ, ಯಾರಿಗೆಲ್ಲ ಮಧ್ಯ ವಯಸ್ಸಿಗೆ ಬಂದಿದ್ದಾರೆ ಅವ್ರಿಗಿಂತ ತರುಣಿಯರಿಗೆ ಇಂಪಾರ್ಟೆಂಟ್ ಇದು. ಅಂದ್ರೆ ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾರೆ, 10 ವರ್ಷದ ಮೇಲಿದ್ದಾರೆ, 15-16 ವರ್ಷದಲ್ಲಿದ್ದಾರೆ, ಅವರಿಗೆ ತುಂಬಾನೇ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದು ಅಂತ. ನಾನು ಇದನ್ನ ಯಾರಿಗೆಲ್ಲ ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಈಗ ಆಲ್ರೆಡಿ ಇದಾರಲ್ಲ ಅವ್ರಿಗಲ್ಲ. ನಾನು ಬಹಳ ವರ್ಷ PUC ಪಾಠ ಮಾಡಿರೋದ್ರಿಂದ ನನಗೊಂದು ಅನುಭವ ಚೆನ್ನಾಗಿದೆ. ಆ PUC ಲೆವೆಲ್ಗೆ ಬರೋ ಅಷ್ಟೊತ್ತಿಗೆ ಮಕ್ಕಳ ಮನಸ್ಥಿತಿ ಸಂಪೂರ್ಣ ಬದಲಾಗೋಗಿರುತ್ತೆ. ಅವರು ಯಾವುದೇ ರೀತಿಯ ಸ್ಟೆಬಿಲಿಟಿಯಲ್ಲಿ ಇರೋದಿಲ್ಲ. ಒಂದು ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ,
ಟುವರ್ಡ್ಸ್ ದ ಅಪೋಸಿಟ್ ಜೆಂಡರ್, ಅಥವಾ ಒಂದು ಡಿಸ್ಟ್ರಾಕ್ಟೆಡ್ ಆಗಿರ್ತದೆ ಟುವರ್ಡ್ಸ್ ದ ಅದರ್ ಆಕ್ಟಿವಿಟೀಸ್ ಲೈಕ್ ಗೇಮಿಂಗ್ ಅಂಡ್ ಆಲ್, ಅಂಡ್ ದಟ್ ಟು ನಾಟ್ ಗುಡ್ ಟೈಪ್ ಆಫ್ ಆಕ್ಟಿವಿಟೀಸ್. ಅಂತ ಮಕ್ಕಳಿಗೆ ಇದನ್ನ ಸಜೆಸ್ಟ್ ಮಾಡ್ಬೇಕು, ಅಂತ ಮಕ್ಕಳಿಗೆ ನಾವ್ ಇದನ್ನ ಹೇಳ್ಬೇಕು. ಅವರು ಆ ಲೆವೆಲ್ ಅಲ್ಲಿ ಅವರು ಒಂದು ಆಹಾರವನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಅವರು ತಮ್ಮ ಜೀವನದಲ್ಲಿ ಬರುವಂತ ಎಂತದೇ ಸಮಸ್ಯೆಯನ್ನ ಅವರು ಪಾರ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ನಮ್ಮ ವಿವೇಕಾನಂದರು ಒಂದ್ ಹತ್ರ ಹೇಳ್ತಾರೆ, ನನಗೆ 100 ಜನ ತರುಣರನ್ನ ಕೊಡ್ರಿ, 100 ಜನ ತರುಣರ, ಶಕ್ತಿವಂತ ತರುಣರನ್ನ ನನಗ್ ಕೊಡಿ, ಆ 100 ಜನನ ನಾನು ತಯಾರು ಮಾಡ್ತೀನಿ, ಅವಾಗ ನಮ್ ದೇಶನೇ ಬದಲಾಗತ್ತೆ ಅಂತ. ಮೋಸ್ಟ್ ಪ್ರಾಬಬ್ಲಿ ನಾವು ಅವರ ಇದ್ದ ಕಾಲದಲ್ಲಿ ನಾವ್ ಇರ್ಲಿಲ್ಲ, ಆ ಆ ಅದೃಷ್ಟ ನಮಗ್ ಸಿಗ್ಲಿಲ್ಲ. ಆದ್ರೆ ನನ್ನ ಕನಸು ಏನು ಅಂದ್ರೆ ನಾನು ವಿವೇಕಾನಂದರ ಪಕ್ಕಾ ಶಿಷ್ಯೆ. ವಿವೇಕಾನಂದರನ್ನ ತುಂಬಾ ಆರಾಧಿಸ್ತೀನಿ. ಅವರ ಜೀವನ ಚರಿತ್ರೆಯನ್ನ ನಾನು ಆಗಾಗ ಓದ್ತಿರ್ತೀನಿ. ಒಂಥರ ನನ್ನನ್ನ ನಾನೇ ಒಂದು ರಿಫ್ರೆಶ್ ಮಾಡ್ಕೊಳ್ಳೋಕೋಸ್ಕರ ನಾನು ಅವ್ರ ಜೀವನ ಚರಿತ್ರೆಯನ್ನು ಓದ್ತಿರ್ತೀನಿ. ಆ ಅವ್ರ ಲೈಫ್ ಅಲ್ಲಿ ಅವ್ರು ಹೇಳಿರೋ ಥಾಟ್ಸ್, ಅವ್ರು ಹೇಳಿರೋ ನಮ್ಮ ಸಮಾಜದ ಬಗ್ಗೆ ಇರುವಂತಹ ಅವರ ಆಲೋಚನೆಗಳು, ಇವೆಲ್ಲವನ್ನು ನಾವು ಸಾಕಾರ ಮಾಡ್ಬೇಕು ಅಂತಂದ್ರೆ ಹಿಂದೂ ಚೈತನ್ಯಂ ಅನ್ನೋದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅದು. ನನಗೇನ್ ಅನ್ಸುತ್ತೆ, ನಾನು ಕಮಿಟ್ ಆಗಿರೋದು ಹೇಗೆ ಅಂತಂದ್ರೆ, ನನ್ನ ಇನ್ನ ಮೇಲೆ ಆಫ್ಟರ್ ನಾನು ಬದುಕನ್ನ 2 ಭಾಗವಾಗಿ ಮಾಡ್ಬೋದು. ಸಾಮಾನ್ಯವಾಗಿ ಈಗ ನಾವೆಲ್ಲ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಅಂತ ಹೇಗೆ ಹೇಳ್ತೀವೋ ಆತರ, ಬಿಫೋರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಹಿಂದೂ ಚೈತನ್ಯಂ ಅಂಡ್ ಆಫ್ಟರ್ ದಟ್ ಅನ್ನೋದು 2 ಮಾಡ್ಕೊಂಡ್ರೆ, ಆಫ್ಟರ್ ಅಲ್ಲಿ ನನ್ನ ಸಂಕಲ್ಪ ಅದು ಸಂಪೂರ್ಣವಾಗಿದೆ. ನಾನು ಈಗ ಮತ್ತೆ ನಾನು ಒಂದ್ 15 ವರ್ಷಕ್ಕೆ ಸಣ್ಣೋಳಾಗ್ಬಿಟ್ಟಿದೀನಿ ಅಂತ ಹೇಳ್ಬೋದು ನನ್ನ ಥಾಟ್ಸ್ ಅಲ್ಲಿ. ನನ್ಗೀಗ 36 ವರ್ಷ ಆದ್ರೂವೆ ನಾನು ಒಂದ್ 15 ವರ್ಷದ ಹಿಂದೆ ಏನ್ ಆಲೋಚನೆ ಮಾಡ್ತಿದ್ದೆ ಅದನ್ನೆಲ್ಲ ಈಗ ಆಲೋಚನೆ ಮಾಡ್ತಿದ್ದೀನಿ ಅನ್ನೋದು ಒಂದು ನಾನೆಲ್ಲಾ ಯುವಕರಿಗೆ, ಸ್ಪೆಷಲಿ ಬಿಫೋರ್ 15-16 ವರ್ಷದಿಂದ ಒಂದು 30 ವರ್ಷದ ಜನಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಇವೆಂಟ್. ಅಂದ್ರೆ ಇದನ್ನ ಮಾಡ್ಲೇಬೇಕಾಗಿರೋದು. L1 ಮತ್ತೆ L2 ಅವ್ರು ಮಾತ್ರ ಮಾಡ್ಬೇಕಾಗಿರೋದು. ನಾನ್ ಹಾಗೆ ಆ ದೃಷ್ಟಿಲೇ ತುಂಬಾ ಜನಕ್ಕೆ ಹೇಳ್ತಿದ್ದೀನಿ. ವಾಲಂಟ್ರಿ ಹೋಗಿ ಮನೆಗೂ ಹೋಗಿ ಹೇಳ್ತೀನಿ. ಟು ಬಿ ಫ್ರಾಂಕ್, ಯಾಕೆ ಎಲ್ಲರೂ ಈಗ ಹೇಳ್ತಾರಲ್ಲ, ಪಾಂಪ್ಲೆಟ್ಸ್ ತಗೊಂಡ್ ಹೋಗ್ತಾರಲ್ಲ, ಆತರ ನನ್ನನ್ನ ನಾನು ಪ್ರೆಸೆಂಟ್ ಮಾಡ್ಕೊಂಡು ಹೋಗಿ, ಅಕ್ಕ ನೀವ್ ಇದನ್ ಮಾಡಿ, ಇದು ತುಂಬಾ ಚೆನ್ನಾಗಿರತ್ತೆ, ನಾನು ಇದನ್ ಮಾಡಿದೀನಿ, ನನ್ ಮಕ್ಳು ಕೂಡ ಮಾಡ್ತಿದ್ದಾರೆ, ತುಂಬಾನೇ ಚೆನ್ನಾಗಿರತ್ತೆ, ಸ್ವಭಾವ ಬರ್ಲಿಲ್ಲ. ನನಗೇನು ಅಂತಂದ್ರೆ, ನಾ ಪಡೆದ ನಿಧಿಯನ್ನ ಪ್ರತಿಯೊಬ್ರು ಅಟ್ಲೀಸ್ಟ್ ಅದ್ರದ್ದು ಒಂದು ಝಲಕ್ ಆದ್ರೂ ಬರ್ಬೇಕು ಅವ್ರಿಗೆ ಅನ್ನೋದು ನನ್ನ ಆಸೆ. ನಾನು ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ ವಯಸ್ಸಾದವರು ಕೂಡ ತುಂಬಾ ಜನ ಬರ್ತೀವಿ, ನಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ನೋಡೋಣ, ಅದು ಶಿವನ ಅನುಗ್ರಹ. ನಾನು ಹೇಳ್ತಿದ್ದೀನಿ ಅಂತಲ್ಲ, ನನ್ನಿಂದ ಶಿವ ಮಾಡಿಸ್ತಿದ್ದಾನೆ ಅಂತ. ನನ್ನನ್ನ ಚೂಸ್ ಮಾಡಿದಾನೆ ಅಂತ ಅಂದ್ರೆ, ಈಗ ನನ್ನ ಮನಸ್ಸಲ್ಲಿ ಈ ತರ ಆಲೋಚನೆ ಬಂದು ನಾನು ಕೂಡ ಇದನ್ನೆಲ್ಲದನ್ನು ಹೇಳ್ಬೇಕು, ಎಲ್ರಿಗೂ ಹೇಳ್ಬೇಕು, ಇದನ್ನೆಲ್ಲರಿಗೂ ಪ್ರಚಾರ ಮಾಡ್ಬೇಕು. ಪ್ರಚಾರ ಅಂತಲ್ಲ, ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ನನಗೆ ದೇವರು ಕೊಟ್ಟಿದ್ದಾನೆ ಅಂದ್ರೆ ಇದು ಶಿವಾನುಗ್ರಹವೇ. ಅವನೇ ನನ್ನನ್ನ ಚೂಸ್ ಮಾಡಿದಾನೆ ಅಂತ. ಇಷ್ಟು ಕೋಟಿ ಜನದಲ್ಲಿ ನನ್ನನ್ನ ಚೂಸ್ ಮಾಡಿದಾನೆ ಅನ್ನೋದಕ್ಕೆ ನನಗೆ ತುಂಬಾ ಧನ್ಯತಾ ಭಾವನೆ ಇದೆ. ಇದು ನಾನ್ ಕನ್ನಡದಲ್ಲಿ ಹೇಳಿದ್ದು. ಇದನ್ನೊಂದಷ್ಟು ವಿಷಯಗಳನ್ನ ನಾನು ತೆಲುಗಲ್ಲೂ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ಯಾಕಂದ್ರೆ ಇಲ್ಲಿ ತುಂಬಾ ಜನ ತೆಲುಗಲ್ಲೂ ಇದ್ದಾರೆ. ಗುರುಜಿ, can I say it